ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಮಾ ಕ್ರಿಯೇಷನ್ಸ್. ಇವಾಗ ಇನ್ವಿಸಿಬಲ್ ಚೈನ್ ತುಂಬ ಟ್ರೆಂಡಿಂಗಲ್ಲಿದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇನ್ವಿಸಿಬಲ್ ಚೈನ್ ಮಾಡೋಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಎಲ್ಲ ಇಲ್ಲಿದೆ, ಹಾಗೆಯೇ ಸ್ಕೇಲ್ ಕೂಡ ಬೇಕು. ನಾನು ಹೇಳೋ ಸ್ಟೆಪ್ನ ಫಾಲೋ ಮಾಡಿದರೆ ಈಸಿಯಾಗಿ ಇನ್ವಿಸಿಬಲ್ ಚೈನ್ನ ಮಾಡ್ಬೋದು. ಇದು ಯಾಕೆ ಇವಾಗ ಟ್ರೆಂಡಿಂಗಲ್ಲಿದೆ ಅಂತಂದರೆ ಕುರ್ತಾ ಮೇಲೆ, ಸ್ಯಾರಿ ಮೇಲೆ, ಎಲ್ಲ ಔಟ್ಫಿಟ್ ಮೇಲೂ ನೀವು ಹಾಕೋಬೋದು. ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಕಾಲೇಜ್ಗೆ ಹೋಗೋರು ಕೂಡ ಹಾಕೋಬೋದು, ಇಲ್ಲ ಸ್ಯಾರಿ ಮೇಲೆ ಕೂಡ ಹಾಕೋಬೋದು. ದೊಡ್ಡ ನೆಕ್ಲೆಸ್ ಹಾಕೋದು ಇಷ್ಟ ಇಲ್ಲದೆ ಇರೋರು ಇದನ್ನು ಪ್ರಿಫರ್ ಮಾಡ್ತಾರೆ. ನಾನು ತೋರಿಸ್ತಾ ಇರೋ ಥರ 40 ಸೆಂಟಿಮೀಟರ್ನ ನೀವು ಮೆಷರ್ ಮಾಡಿ ನೀಟಾಗಿ ಕಟರಲ್ಲಿ ಕಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಸ್ಕೇಲ್ ಇಲ್ಲ ಅಂತಂದರೆ ಮೆಷರ್ಮೆಂಟ್ ಟೇಪ್ ಇರುತ್ತೆ, ಅದರಲ್ಲೂ ಕೂಡ ನೀವು ಮೆಷರ್ ಮಾಡ್ಕೋಬೋದು. 2 ಎಡ್ಜಸ್ನು ಕರೆಕ್ಟಾಗಿ ಇಟ್ಕೊಂಡು ಕರೆಕ್ಟಾಗಿ ಮಿಡಲ್ಲಿಗೆ ಬರೋ ಥರ ನೀವು ಮಾಡಬೇಕು. ತುಂಬ ಲಾಂಗ್ ಪ್ರೆಸ್ ಮಾಡೋದು ಬೇಡ, ಲೈಟಾಗಿ ಅಂದರೆ ನಮಗೆ ಗೊತ್ತಾಗೋ ಥರ ಅಷ್ಟೇ. ಯಾವುದು ಕರೆಕ್ಟ್ ಮಿಡ್ ಪಾಯಿಂಟ್ ಅಂತ ಗೊತ್ತಾಗೋಕ್ಕೆ ನಾವು ಈ ಥರ ಮಾಡೋದು. ಹಾಗೆಯೇ ಒಂದು ಎಲಿಫೆಂಟ್ ಪೆಂಡೆಂಟ್ ಅದು ಇನ್ವಿಸಿಬಲ್ ಚೈನ್ ಮಾಡ್ತಾ ಇರೋದ್ರಿಂದ ನಾನು ಎಲಿಫೆಂಟ್ನ ಹಾಕ್ಕೊಂಡಿದ್ದೀನಿ. ಪೆಂಡೆಂಟ್ ಹಾಕೋಬೇಕು. ಹಾಗೆ ಸೈಡಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋಕ್ಕೆ ಇದು ಗೋಲ್ಡ್ ಬೀಡ್ಸ್ ಅಂತ ಸಿಗುತ್ತೆ, ಎಲ್ಲ ಶಾಪಲ್ಲೂ ಸಿಗುತ್ತೆ. ಅದನ್ನು ಆ ಸೈಡ್ ಹಾಕಿ ಲಾಸ್ಟ್ 2 ಸೈಡು ಕೂಡ ಲಾಕ್ ಬೀಡ್ಸ್ ಅಂತ ಕರೀತಾರೆ ಇದನ್ನು ಲಾಕ್ ಮಾಡೋಕ್ಕೆ ಯೂಸ್ ಮಾಡೋದು. 2 ಸೈಡು ಹಾಕೊಂಡು ಲಾಕ್ ಮಾಡಿದರೆ ಪೆಂಡೆಂಟ್ ಏನಾಗುತ್ತೆ ಅಲ್ಲೇ ಇರುತ್ತೆ, ಅಂದರೆ ಹಿಂದೆ ಮುಂದೆ ಆಡಲ್ಲ, ಲಾಕ್ ಆಗಿರುತ್ತೆ. ಅದಕ್ಕೆ ಲಾಕ್ ಬೀಡ್ನ ಯೂಸ್ ಮಾಡ್ತಾರೆ. ಇದೇ ಪ್ರೊಸೀಜರಲ್ಲಿ ನಿಮಗೆ 1 ಪೆಂಡೆಂಟ್ ಸಾಕು ಅಂದರೆ 1, ಇಲ್ಲಾಂದರೆ 3 ಬೇಕಂದರೆ 3, 5, 7 ಈ ಥರ ನಿಮಗೆ ಯಾವ ಥರ ಬೇಕೋ ಅಷ್ಟು ಪೆಂಡೆಂಟ್ನ ನಿಮ್ಮ ಪ್ರಿಫ್ರೆನ್ಸು. ಲಾಕ್ ಮಾಡೋದು ತುಂಬ ಮೇಯ್ನ್, ಅದೇ ಅಲ್ವಾ ನಮಗೆ ಹಾಕೊಳ್ಳೋಕ್ಕಾಗೋದು. 2 ಟೈಪ್ಸ್ ಆಫ್ ಹುಕ್ಸ್ಗಳಿದ್ದಾವೆ. ಒಂದು ಎಸ್ ಹುಕ್ಕು ಇರುತ್ತೆ, ಈ ಥರ ಹುಕ್ಕು ಕೂಡ ಸಿಗುತ್ತೆ. ಫಸ್ಟ್ ಏನು ಮಾಡಬೇಕು ಅಂದರೆ ಲಾಕ್ ಬೀಡನ್ನ ಹಾಕಿ, ಲಾಕ್ ಬೀಡ್ ಆದಮೇಲೆ ಈ ಹುಕ್ಕನ್ನ ಹಾಕಬೇಕು. ಹಾಕಿ ಅದನ್ನು ರಿವರ್ಸ್ಗೆ ಅಂದರೆ ಯು ಶೇಪ್ ಥರ ರಿವರ್ಸ್ಗೆ ನೀವು ಅದನ್ನು ಫೋಲ್ಡ್ ಮಾಡಿ ಲಾಕ್ ಹುಕ್ಕೊಳಗಡೆ ಇದನ್ನು ಇನ್ಸರ್ಟ್ ಮಾಡಬೇಕು. ಅದು ಮಾಡಾದ್ಮೇಲೆ ತುಂಬ ಹತ್ರಕ್ಕೆ ಲಾಕ್ ಬೀಡನ್ನ ತೊಗೊಂಬಂದು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಲಾಕ್ ಆಗುತ್ತೆ. ಈ ಥರ ಎಕ್ಸ್ಟ್ರಾ ಇರೋದನ್ನು ಕೂಡ ನೀವು ಕಟ್ ಮಾಡಿಕೊಂಡ್ರೆ ಇನ್ವಿಸಿಬಲ್ ಚೈನ್ ಹಾಕೊಳ್ಳೋಕ್ಕೆ ಲಾಕು ರೆಡಿ ಆಗಿರುತ್ತೆ. ಓಕೆನಾ, ಒಂದು ಸೈಡ್ ನಾನು ಲಾಕ್ ಮಾಡೋದನ್ನ ತೋರಿಸಿದ್ದೀನಿ, ಮತ್ತು ಇನ್ನೊಂದು ಸೈಡ್ ಯಾವ ಥರ ಜಾಯಿನ್ ಮಾಡೋದು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದೇ ವಿಡಿಯೋ